ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಇವತ್ತಿನ ಈ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ತಿಳಿಸಲು ನೀವು ಆಶೀರ್ವಾದ ಮಾಡಿದ್ದಕ್ಕಾಗಿ ಸ್ತೋತ್ರ. ನಿಮ್ಮ ಪವಿತ್ರ ಆತ್ಮನ ಮೂಲಕ ನಡೆಸಲು ಸಹಾಯ ಮಾಡುವುದಕ್ಕಾಗಿಯೂ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆಯ ಆಮೆನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ದೇವರು ಈ ದಿವಸವು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಎಲ್ಲ ರೀತಿಯಲ್ಲಿ ಹೇರಳವಾಗಿ ಆಶೀರ್ವದಿಸಲೆಂದು ಪ್ರತಿ ದಿವಸ ಬೆಳಗಿನ ಜಾವದ ಪ್ರಾರ್ಥನೆಯಲ್ಲಿ ಪ್ರಾರ್ಥಿಸುವನಾಗಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವು ಕೀರ್ತನೆಗಳು 66ನೇ ಅಧ್ಯಾಯ 1ರಿಂದ. ಕೀರ್ತನೆಗಳು 66:1. ತನ್ನ ಪ್ರಜೆಯನ್ನು ಅದ್ಭುತ ರೀತಿಯಿಂದ ನಡೆಸಿದ ದೇವರನ್ನು ಸ್ತುತಿಸುವುದು. ಯಾರಲ್ಲಿ ದೇವರು ಅದ್ಭುತ ಕಾರ್ಯಗಳನ್ನು ಮಾಡಿದ್ದಾರೋ, ಮಾಡ್ತಾ ಇದ್ದಾರೋ, ಅವರವರ ಜೀವಿತದಲ್ಲಿ ದೇವರು ಮಾಡಿದ ಕಾರ್ಯಗಳನ್ನು ನೆನಪಿಗೆ ತಂದುಕೊಂಡು ಅವರಿಗೆ ಸ್ತುತಿ, ಸ್ತೋತ್ರ, ಧನ್ಯವಾದ, ಕೃತಜ್ಞತೆ, ನಮಸ್ಕಾರ ಹೇಳಿಕೊಂಡು ದೇವರಿಗೆ ಅಂಥವರು ದೇವರನ್ನು ಚೆನ್ನಾಗಿ ಸ್ತುತಿಸಬೇಕೆಂದು ನಾವು ಇದನ್ನು ನಿನ್ನೆ ಸಂದೇಶದಲ್ಲಿ ಕೂಡ ನಾವು ಇದನ್ನು ತಿಳಿದುಕೊಂಡಿದ್ದೇವೆ. ಅದನ್ನು ಮತ್ತೆ ಇವತ್ತು ಮುಂದುವರಿಸೋಣ. ದೇವರ ನಾಮಕ್ಕೆ ಸ್ತೋತ್ರ. 66:1. ಸರ್ವ ಭೂನಿವಾಸಿಗಳಿಗೆ ದೇವರಿಗೆ ಜಯಧ್ವನಿ ಮಾಡಿರಿ. ಸರ್ವ ಭೂನಿವಾಸಿಗಳು, ಭೂಲೋಕದಲ್ಲಿರುವಂಥ ಎಲ್ಲ ಜನಗಳು ದೇವರಿಗೆ ಏನು ಮಾಡಬೇಕು? ಜಯಧ್ವನಿ ಮಾಡಿರಿ. ದೇವರನ್ನು ಸ್ತುತಿಸಬೇಕು, ಕೊಂಡಾಡಬೇಕು, ಆರಾಧಿಸಬೇಕು, ಒಂದು ನಮಸ್ಕಾರ, ಧನ್ಯವಾದ, ಕೃತಜ್ಞತೆಯನ್ನು ಸಲ್ಲಿಸಬೇಕು ಸರ್ವ ಜನಾಂಗ. ಯಾಕೆಂದರೆ ಇವತ್ತು ಭೂಲೋಕದಲ್ಲಿ ಇರುವಂಥ ಇಡೀ ಜನಗಳು ದೇವರಿಂದ ಆಶೀರ್ವಾದ ಹೊಂದಿರುವಂಥ ದೇವರಿಂದಲೇ ಉತ್ಪತ್ತಿಯಾದಂಥ ಜನಗಳು. ಹಾಗೆ ಇಡೀ ಭೂಲೋಕವು, ಅದರಲ್ಲಿ ಇರುವಂಥದ್ದು ಮನುಷ್ಯರಿಗೆ ಬೇಕಾಗಿದ್ದು ಎಲ್ಲವನ್ನ ಕೊಟ್ಟವರು ಸರ್ವ ಸೃಷ್ಟಿಕರ್ತನಾದ ದೇವರಾಗಿದ್ದಾರೆ. ಆಗ ಏನು ಮಾಡಬೇಕು? ಸರ್ವ ಜನಗಳು ಇವತ್ತು ದೇವರಿಗೆ ಸ್ತುತಿ, ಸ್ತೋತ್ರ, ಯಜ್ಞವನ್ನು ಮಾಡಬೇಕು. ಆತ್ಮಸ್ವರೂಪನಾದ ದೇವರು, ರೂಪ ಇಲ್ಲದಂಥ ದೇವರು, ಮೇಘಸ್ತಂಭ ಅಂದರೆ ಮೋಡದ ರೂಪವಾದಂಥ ದೇವರು, ಬೆಂಕಿಯ ರೂಪವಾದಂಥ ದೇವರು, ಗಾಳಿಯ ರೂಪವಾದಂಥ ದೇವರು, ಬರೀ ಮಾತಾಡಿದಂಥ ದೇವರು, ಶಬ್ದ ಕೇಳಿಸುವಂಥ ದೇವರು. ಆದರೆ ಮನುಷ್ಯನ ಅವತಾರವೆತ್ತಿ ಬಂದು ಭೂಲೋಕಕ್ಕೆ ಬಂದು ದೇವರ ಬರೀ ವಿಷಯವನ್ನು ಸಾರಿದಂಥವರು, ಅದ್ಭುತ ಕಾರ್ಯಗಳನ್ನು ಮಾಡಿದಂಥವರು. ಉದಾಹರಣೆಗೆ ಇವತ್ತು ಹಿಂದಿನ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಬಂದು ಏನು ಮಾಡಿದ್ರು? ಅಲ್ಲಿ ಎಲ್ಲವನ್ನ ಸಾರಿದ್ರು. ಈ ರೀತಿ ನಡ್ಕೊಳ್ಳಿ, ಈ ರೀತಿ ನಡ್ಕೊಳ್ಳಿ, ಈ ರೀತಿ ನಡ್ಕೊಳ್ಳಿ, ನನ್ನಿಂದ ಆಶೀರ್ವಾದವನ್ನು ನೀವು ಹೊಂದಬೇಕಾದರೆ, ಇಲ್ಲದಿದ್ದರೆ ಈ ರೀತಿ ಶಿಕ್ಷೆಗೆ ಒಳಗಾಗ್ತೀರಿ ಅಂತೇಳಿ ಹಿಂದಿನ ದ್ವಾಪರ ಯುಗದಲ್ಲಿ ಅದುವೇ ಮಹಾಭಾರತವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಈಗಿನ ಈ ಕಲಿಯುಗದಲ್ಲಿ ಯೇಸು ಎಂಬ ನಾಮದಲ್ಲಿ ಬಂದು ಅದನ್ನು ಕೂಡ ತಿಳಿಯಪಡಿಸಿದವರು ಆಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರ. ಯಾವ ರೀತಿ ಜೀವಿಸಬೇಕು, ಏನು ಮಾಡಬೇಕು ಅಂತೇಳಿ ಮನುಷ್ಯನ ಅವತಾರವೆತ್ತಿ ಬಂದು ಕೊನೆಗೆ ಅವರು ವಾಪಸ್ಸು ಪರಲೋಕಕ್ಕೆ ಹೋದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಮನುಷ್ಯನ ಅವತಾರವೆತ್ತಿ ಕೂಡ ಬಂದರು. ಆದರೆ ಯಾವುದೇ ವಿಗ್ರಹಗಳಲ್ಲ, ಯಾವುದರಿಂದ ಮಾಡಿದ ವಿಗ್ರಹಗಳು ಕೂಡ ಅಲ್ಲ, ಅವು ದೇವರುಗಳೇ ಅಲ್ಲ. ಇವತ್ತು ಅನೇಕ ಸೃಷ್ಟಿಕರ್ತನಾದ ದೇವರ ಹೆಸರುಗಳನ್ನು ಹೇಳಿಕೊಂಡು ನಾನಾ ರೀತಿಯಲ್ಲಿ ಅದನ್ನು ಚಿತ್ರೀಕರಿಸಿ ದೇವಸ್ಥಾನ, ಮಠ, ಮಂದಿರಗಳು, ಚರ್ಚ್ಗಳು ಅಂತೇಳಿ ಮಾಡ್ತಾರೆ. ಖಂಡಿತವಾಗಿ ಅಂಥದಕ್ಕೆ ಹೋಗಬಾರದು. ಇದನ್ನು ಬಹಳ ಸಲ ನಾವು ಇದನ್ನು ತಿಳಿದುಕೊಂಡಿದ್ದೇವೆ. ಆತನು ಆತ್ಮಸ್ವರೂಪನು, ಆತನ ರೂಪವಿಲ್ಲ. ಅಗ್ನಿಸ್ತಂಭ, ಮೇಘಸ್ತಂಭ ಅಂದರೆ ಮೋಡದ ರೂಪ, ಮಾತಿನ ರೂಪ, ಮನುಷ್ಯನ ರೂಪ, ಬೆಂಕಿಯ ರೂಪ, ಗಾಳಿಯ ರೂಪ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಗ ಹಿಂದಿನ ಋಷಿಮುನಿಗಳು ಯಾವ ರೀತಿ ಪ್ರಾರ್ಥಿಸಿದರು, ಹಾಗೆ ಇವತ್ತು ನಮ್ಮ ಪ್ರೀತಿ ಇರಬೇಕು. ಅವರೇ ಸೃಷ್ಟಿಕರ್ತನಾದ ದೇವರಾಗಿದ್ದರೆ ನಾವು ಜಯಧ್ವನಿ ಮಾಡಬೇಕು. ದೇವರೇ, ನನ್ನನ್ನು ಕೂಡ ನೀವು ಆರಿಸಿಕೊಂಡಿದ್ದೀರಿ, ನನಗಾಗಿ ಇಂಥದನ್ನು ನೀವು ಕೊಟ್ಟಿದ್ದೀರಿ, ಕೊಡುತ್ತಲೇ ಇದ್ದೀರಿ, ನಿಮಗೆ ಸ್ತೋತ್ರಪ್ಪ ಅಂತೇಳಿ ತಲೆ ತಗ್ಗಿಸಿ, ಕಣ್ಣನ್ನು ಮುಚ್ಚಿ, ಎದೆ ಮುಂದೆ 2 ಕೈಯನ್ನು ಜೋಡಿಸಿ ಪ್ರಾರ್ಥಿಸುವಂಥದ್ದು. ಪುರುಷರಾದರೆ 2 ಕೈಗಳನ್ನು ಮೇಲಕ್ಕೆತ್ತಿ ಮೊಣಕಾಲು ಹಾಕಿ ದೇವರಲ್ಲಿ ಪ್ರಾರ್ಥಿಸುವಂಥದ್ದು. ಸ್ತ್ರೀಯರು ತಲೆಗೆ ಮುಸುಕು ಹಾಕ್ಕೊಂಡು 2 ಕೈಗಳನ್ನು ಎದೆ ಮುಂದೆ ಯಾಚನಾಪೂರ್ವಕ 5 ಕೈ ಮುಗಿದು ಪ್ರಾರ್ಥಿಸುವಂಥದ್ದು. ಇದೆಲ್ಲವನ್ನ ನಾವು ಇವತ್ತು ದೇವರ ಉಪಕಾರಗಳಿಗಾಗಿ ಅನೇಕ ಕಷ್ಟ, ಸಂಕಟ, ದುಃಖಗಳನ್ನ ಬಿಡುಗಡೆ ಮಾಡಿ ನಡೆಸ್ತಾ ಇರುವುದನ್ನು ನೆನಪಿಗೆ ತಂದುಕೊಂಡು ದೇವರಿಗೆ ನಾವು ಒಂದು ಸ್ತೋತ್ರವನ್ನು ಸಲ್ಲಿಸಬೇಕಾಗಿದೆ. ಜಯಧ್ವನಿ,
ಆದಷ್ಟು ಮಟ್ಟಿಗೆ ಪ್ರಯಾಣದಲ್ಲಿರುವಾಗಲೂ, ಮಲಗುವಾಗಲೂ, ಏಳುವಾಗಲೂ, ಕೂತಾಗಲೂ ಅವರಿಗೆ ಸಂಬಂಧಪಟ್ಟಂಥ ಕೆಲಸಗಳಿಗೆ, ಇವತ್ತು ಕೂಲಿ ಕೆಲಸದವರು ಕೂಲಿ ಕೆಲಸ ಮಾಡುವಾಗ, ಹೋಗುವಾಗ, ಬರುವಾಗ, ಇವತ್ತೊಂದು ಸರ್ಕಾರಿ ಕೆಲಸ ಇದ್ದರೂ ಅವರು ಕೂಡ ನಾನಾ ರೀತಿಯ ಎಲ್ಲ ಪ್ರತಿಯೊಂದು ಮನುಷ್ಯರು ದೇವರಿಗೆ ಜಯಧ್ವನಿ ಮಾಡಬೇಕು ಹೊರತು ಈ ದೇವರು ಅಂತ ಹೇಳಿ ದೇವರ ಮಾನವರು ಅಂತ ಹೇಳ್ಕೊಂಡು ನಾನಾ ಥರದಲ್ಲಿ ವೇಷ ಹಾಕೊಳ್ಳೋರಿಗೆ ಜಯಧ್ವನಿ ಮಾಡೋಕ್ಕೆ ಹೋಗ್ಬೇಡ್ರಿ. ಅದೆಲ್ಲ ನಾಟಕ ಜೀವನವಾಗಿದೆ. ಅದೇ ರೀತಿ ಮನುಷ್ಯರ ಕಾಲಿಗೆ ಕೂಡ ಬೀಳಕ್ಕೆ ಹೋಗಬೇಡಿ. ಹಿರಿಯರಿಗೊಂದು ನಮಸ್ಕಾರ ಮಾಡಿ ಅವರಿಗೊಂದು ಗೌರವ ಕೊಡಿ ಅಷ್ಟೇ. ಆದರೆ ನಮ್ಮದು ಪೂರ್ತಿ ಗೌರವ, ಘನ, ಮಾನ, ಸ್ತುತಿ, ಸ್ತೋತ್ರ ಎಂಬ ಯಜ್ಞ ಸಲ್ಲಿಸಬೇಕಾಗಿದ್ದು ಸರ್ವ ಸೃಷ್ಟಿಕರ್ತನಿಗೆ. ಆಯಾಯ ಜನಗಳು ಅವರವರಿಗೆ ಸಂಬಂಧಪಟ್ಟಂಥ ಗ್ರಂಥಗಳನ್ನು ಓದಿ ತಿಳ್ಕೊಂಡು ಅಥವಾ ಹೇಳಿದ್ದನ್ನು ಕೇಳಿಸಿಕೊಂಡು ಅಂಥದನ್ನು ದೇವರಿಗೆ ಜಯಧ್ವನಿ ಮಾಡಬೇಕು ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರ. 66:2 ಆತನ ನಾಮದ ಮಹತ್ವವನ್ನು ಕೀರ್ತಿಸಿರಿ. ಆತನ ನಾಮ ನೋಡಿ, ನಾಮ ಅಂದರೆ ಬರೀ ಹೆಸರು. ದೇವರಿಗೆ ಸಂಬಂಧಪಟ್ಟಿದಲ್ಲಿ ರೂಪ ಇಲ್ಲ. ರೂಪ ಅಂದರೆ ಯಾವಾಗಲೇ ಹೇಳಿದಾಗೆ ಇವೆಲ್ಲ ಕಣ್ಣಿಗೆ ಕಾಣದಂಥವು, ಅದೆಲ್ಲ ಒಂದು ರೂಪವಾಗಿದೆ. ಆದರೆ ಮನುಷ್ಯನ ಅವತಾರವೆತ್ತಿ ಬಂದು ಮನುಷ್ಯರಾಗಿ ಬಂದು ಎಲ್ಲರ ಮಧ್ಯೆ ವಾಸ ಮಾಡಿದರು, ಊಟ ಮಾಡಿದರು, ಎಲ್ಲವನ್ನ ತಿಳಿಸಿದರು, ವಾಪಸ್ಸು ಪರಲೋಕಕ್ಕೆ ಏರಿ ಹೋದರು. ಅನೇಕ ಕಷ್ಟ, ಸಂಕಟ, ದುಃಖಗಳನ್ನು ಈ ಭೂಲೋಕದಲ್ಲಿ ದುಷ್ಟರ ಮುಖಾಂತರ, ಕೆಟ್ಟ ಜನಗಳ ಮುಖಾಂತರ ಕಷ್ಟ ಸಂಕಟಗಳನ್ನು ಅನುಭವಿಸಿ ಇದು ನಮ್ಮ ಜೀವಿತಕ್ಕೂ ಕೂಡ ಒಂದು ಉದಾಹರಣೆಯಾಗಿದೆ. ದೇವರು ನಮ್ಮನ್ನು ನಡೆಸ್ತಾ ಇರುವಾಗ ಆದುಕೊಂಡು ಒಳ್ಳೆ ರೀತಿಯಲ್ಲಿ ಜೀವಿಸುವಾಗ ಇಂಥ ಕಷ್ಟ ನಿಮ್ಮನ್ನು ಕೂಡ ಅವರು ಹಿಂಸಿಸುವರು, ಮಾಡುವರು ಅಂತೇಳಿ ಮೊದಲೇ ದೇವರು ತಿಳಿಯಪಡಿಸಿದ್ದಾರೆ. ಹಾಗೆ ದೇವರು ಯಾರನ್ನು ಆದುಕೊಳ್ತಾರೋ ಅವರಿಗೆ ಈ ಲೋಕದಲ್ಲಿ ಬಹಳ ಕಷ್ಟ, ಸಂಕಟ, ದುಃಖಗಳು. ಆಗ ದೇವರನ್ನು ಹಿಂಬಾಲಿಸ್ತಾ ಇರುವಾಗ ಆ ಕಷ್ಟ, ಸಂಕಟ, ದುಃಖಗಳಿಂದ ದೇವರವರನ್ನು ಪಾರು ಮಾಡುವರಾಗಿದ್ದಾರೆ. ಅದನ್ನು ಸಹಿಸಿಕೊಂಡು ಮುಂದೆ ಸಾಗಲು ಬೇಕಾದಂಥ ವಿಶೇಷವಾದ ಜ್ಞಾನ, ಶಕ್ತಿ, ಬುದ್ಧಿಯನ್ನು ಕೊಟ್ಟು ನಡೆಸುವವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆತನ ನಾಮದ ಮಹತ್ವವನ್ನು ಕೀರ್ತಿಸಿರಿ. ಬರೀ ನಾಮದ ಮುಂದೆ ಮಾತ್ರ ಕಣ್ಣು ಮುಚ್ಚಿಕೊಂಡು, ತಲೆ ತಗ್ಗಿಸಿಕೊಂಡು, ಕೈ ಮುಕ್ಕೊಂಡು, ಕೈಯನ್ನು ಮೇಲಕ್ಕೆ ಎತ್ತಿಕೊಂಡು ನಾವು ಪ್ರಾರ್ಥಿಸುವಂಥದ್ದು. ಆತನ ಪ್ರಭಾವವನ್ನು ವರ್ಣಿಸುತ್ತಾ ಕೊಂಡಾಡಿರಿ. ಆತನ ಪ್ರಭಾವ ಏನು ಹೇಳಿದ್ದಾನೆ, ಇಲ್ಲಿವರೆಗೆ ಏನಾಗಿದೆ, ಮುಂದೆ ಏನಾಗ್ತದೆ, ಈ ಭೂಲೋಕ, ಈ ಪ್ರಕೃತಿ ನಿಯಮ ಯಾವ ರೀತಿ ತೀರ್ಪಿಗೆ ಒಳಗಾಗ್ತದೆ ಅಂತೇಳಿ ದೇವರು ಆದುಕೊಂಡವರಿಗೆ ದೇವರು ಚೆನ್ನಾಗಿ ಪಡಿಸ್ತಲೇ ಇದ್ದಾರೆ. ಅವರು ಖಂಡಿತವಾಗಿ ನೋಡಿ, ಇಂಥ ಒಂದೇ ಮನುಷ್ಯನಾಗಲಿ, ಒಂದೇ ಕುಟುಂಬವಾಗಲಿ, ಇಡೀ ಲೋಕಕ್ಕೆ ಆಗಲಿ ನಾನಾ ರೈತರಿಗೆ ಖಂಡಿತವಾಗಿ ತಿಳಿಸಿಬಿಡ್ತಾರೆ. ಆತನ ಪ್ರಭಾವ ಶಿಕ್ಷೆಗೆ ಒಳಗಾಗ್ತೀರಿ ಅಂತ ಹೇಳ್ಕೊಂಡು ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವರ್ಣಿಸುತ್ತಾ ಕೊಂಡಾಡಿರಿ. ಹಾಗೇನು ಮಾಡಬೇಕು ನಾವು ಅದನ್ನು ಈ ರೀತಿ ಮಾತು ಕೇಳಿದರೆ ಆಶೀರ್ವಾದ, ಕೇಳದೆ ಹೋದರೆ ಇದು ಅಂತೇಳಿ ಹಾಗೆ ನಮ್ಮ ಜೀವಿತದಲ್ಲಿ ಇಂಥದನ್ನು ಮಾಡಿದ್ದಾರೆ ಅಂತ ಸಾಕ್ಷಿ ನುಡಿಯುತ್ತಾ ನಾವು ದೇವರನ್ನು ಸಂತೋಷಗೊಳಿಸಬೇಕು ಅಂತ ಇದರ ಅರ್ಥವಾಗಿದೆ. ಅದು ಎಲ್ಲರಲ್ಲ, ದೇವರಿಂದ ಆಯ್ಕೆಗೊಂಡವರು ಮಾತ್ರ, ದೇವರಿಂದ ಸಂಪೂರ್ಣವಾಗಿ ಆಶೀರ್ವಾದ ಹೊಂದವರು ಮಾತ್ರ ಆ ರೀತಿ ಲೋಕದ ಜೀವಿತವನ್ನು ಬಿಟ್ಟು ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ದೇವರನ್ನು ಕೊಂಡಾಡುವವರಾಗಿದ್ದಾರೆ. ಎಲ್ಲರೂ ಹೇಳಿದರು, ಕೇಳಿದರು, ಮಾಡಿದರು, ಏನೇ ಮಾಡಿದ್ರು ಎಲ್ಲರಿಗೂ ಸಾಧ್ಯವೇ ಇಲ್ಲ. ದೇವರ ನಾಮಕ್ಕೆ ಸ್ತೋತ್ರ. ಅದಕ್ಕೆ ಅವಳು ಹೇಳಿದ್ದು, ತನ್ನ ಪ್ರಜೆಯನ್ನು ಅದ್ಭುತ ರೀತಿಯಿಂದ ನಡೆಸಿದ ದೇವರನ್ನು ಸ್ತುತಿಸುವುದು. ಎಲ್ಲರೂ ಪ್ರಜೆಗಳು ಅಲ್ಲ, ಎಲ್ಲರಿಂದ ಆಯ್ಕೆಗೊಳ್ಳುವ ದೇವರು ಎಲ್ಲರನ್ನ ಸ್ವೀಕಾರ ಮಾಡುವುದಿಲ್ಲ. ದೇವರ ನಾಮಕ್ಕೆ ಸ್ತೋತ್ರ. ಇದನ್ನು ಕೂಡ ಬಹಳ ಸಲ ನಾವು ತಿಳಿದುಕೊಂಡಿದ್ದೇವೆ. ಹಲ್ಲೆಲೂಯಾ. ಹಾಗೆ 3ನೇ ವಚನ 66:3, ನೀವು ದೇವರಿಗೆ ನಿನ್ನ ಕೃತ್ಯಗಳು ಎಷ್ಟೋ ಭಯಂಕರವಾಗಿವೆ, ನಿನ್ನ ಪರಾಕ್ರಮದ ಮಹತ್ತಿನ ದೆಸೆಯಿಂದ ನಿನ್ನ ಶತ್ರುಗಳು ನಿನ್ನ ಮುಂದೆ ಮುದುರಿಕೊಳ್ಳುವರು. ನೋಡಿ, ನೀವು ದೇವರಿಗೆ ನಿನ್ನ ಕೃತ್ಯಗಳು ಎಷ್ಟೋ ಭಯಂಕರವಾಗಿವೆ. ಅದಕ್ಕೆ ನಾವು ದೇವ್ರಿಗೆ ಹೇಳಬೇಕು, ದೇವರೇ ನನ್ನ ಜೀವಿತದಲ್ಲಿ ಎಂತೆಂಥ ಪಾಪಗಳಿಂದ ಬಿಡುಗಡೆ ಮಾಡಿದ್ಯಾ, ಎಷ್ಟೋ ಕೃತ್ಯಗಳನ್ನ ಮಾಡಿದ್ಯಾ, ಎಂತೆಂಥ ನೀವು ತಿಳಿಸಿದ್ದನ್ನು ಮುಂದೆ ಈಗ ಇಲ್ಲಿವರೆಗೆ ಆಗಿದ್ದನ್ನು ಇನ್ನು ಮುಂದೆ ಆಗುವಂಥದ್ದನ್ನು ಕೂಡ ನಿಲ್ಲಿಸ್ತೀಯಲ್ಲಪ್ಪ. ನಿನ್ನ ಕೃತ್ಯಗಳು ಭಯಂಕರ. ಅಂದರೆ ದೇವರ ಗ್ರಂಥಗಳಲ್ಲಿ ನಿಜವಾಗಿ ಇವತ್ತು ಬೈಬಲ್ ಇರ್ಬೋದು, ವೇದಗಳು, ಮಹಾಭಾರತ, ಭಗವದ್ಗೀತೆ, ಕುರಾನ್, ಇವೆಲ್ಲವೂ ಏನಾಗಿದೆ, ದೇವರಿಂದ ಬಂದಂಥ ಮಾತಾಗಿದೆ. ಅದರಲ್ಲಿ ಬರೆದಿದ್ದೆಲ್ಲವೂ ನೆರವೇರಿದೆ, ಇನ್ನು ಮುಂದೆ ನೆರವೇರುವುದು ಕೂಡ ಅದುವೇ ಆಗಿದೆ. ಅದಕ್ಕಾಗಿ ನಾವು ನೀವು ದೇವರಿಗೆ ನಿನ್ನ ಕೃತ್ಯಗಳು ಎಷ್ಟೋ ಭಯಂಕರವಾಗಿವೆಯಪ್ಪ, ನಮಗೆ ನೀನು ತಿಳಿಯಪಡಿಸಿದೆಯಲ್ಲ
ಅಂಥೇಳಿ ನಾವು ದೇವರನ್ನು ಕೊಂಡಾಡಬೇಕು. ನಿನ್ನ ಪರಾಕ್ರಮದ ಮಹತ್ತಿನ ದೇಶದಿಂದ ನಿನ್ನ ಶತ್ರುಗಳು ನಿನ್ನ ಮುಂದೆ ಮುದುರಿಕೊಳ್ಳುವರು. ನೋಡಿ, ಶತ್ರುಗಳು ದೇವರ ಮಾತಿಗೆ ವಿರುದ್ಧವಾಗಿ ಯಾರು ನಡೀತಾರೋ, ದೇವರಿಂದ ಆಯ್ಕೆಯಾದವರಿಗೆ ಯಾರು ಹಿಂಸೆ ಕೊಡ್ತಾರೋ ಅಥವಾ ಅಂಥವ್ರನ್ನು ಯಾರು ಹಾದಿ ತಪ್ಪಿಸ್ತಾರೋ ಇವರೆಲ್ಲ ಶತ್ರುಗಳು ಮುದುರಿಕೊಳ್ಳುವರು. ನಾನಾ ರೀತಿ ಕಾಯಿಲೆ, ಕಷ್ಟ, ಸಂಕಟ, ದುಃಖಗಳು, ಬೆಳೆ ಸರಿಯಿಲ್ಲ, ಮಳೆಗಳು ಸರಿಯಿಲ್ಲ, ಹೆಂಡತಿ ಸರಿಯಿಲ್ಲ, ಮಕ್ಕಳು ಸರಿಯಿಲ್ಲ, ಅವರ ಕಾರ್ಯಗಳು ಸರಿಯಿಲ್ಲ, ಪ್ರಾಣಿಗಳಿಗೂ ನಾನಾ ಥರದ ಕಾಯಿಲೆಗಳು, ಸುನಾಮಿಗಳು, ಚಂಡಮಾರುತಗಳು, ಬೆಟ್ಟ ಗುಡ್ಡ ಜರಿಯುವಂಥದ್ದು, ಎಲ್ಲೆಲ್ಲಿಯೋ ದೇವರನ್ನು ಹುಡುಕಿಕೊಂಡು ಹೋಗಿ ಅಲ್ಲಿಂದ ಬರುವಾಗ ಹೆಣವಾಗಿ ಬರುವಂಥದ್ದು, ಕೈ ಕಾಲು ಮುರ್ಕೊಳ್ಳುವಂಥದ್ದು, ವಾಹನ ಆಕ್ಸಿಡೆಂಟ್ ಆಗುವಂಥದ್ದು, ಇದುವೇ ದೇವರ ಮಾತನ್ನು ಕೇಳದೆ ಹೋದಾಗ ನಾನಾ ರೀತಿ ಕಾಯಿಲೆಗಳು. ಇದೆಲ್ಲವೂ ನಿಮಗೆ ಚೆನ್ನಾಗಿ ಗೊತ್ತಿದೆ. ಇದೇ ದೇವರ ಒಂದು ಈಗಲೂ ನೋಡಿ ಅಲ್ಲೆಲ್ಲಿ ನಾನಾ ಥರದ ಶಿಕ್ಷೆಗಳು ಇದಾಗಿದೆ, ದೇವರ ಕೋಪಗಳು. ಆಗ ಶತ್ರುಗಳು ನಿನ್ನ ಮುಂದೆ ಮುದುರಿಕೊಳ್ಳುವರು. ಅಯ್ಯೋ 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 ಅಂತೇಳಿ ನರಳಾಡುವಂಥದ್ದು. ಆಗ ಈ ವಿಗ್ರಹಗಳು ಎಲ್ಲಿ ಹೋದವು, ಈ ಮಾಯಮಂತ್ರಗಳು ಎಲ್ಲಿ ಹೋದವು, ಈ ಜ್ಯೋತಿಷರು ಎಲ್ಲಿ ಹೋದರು, ನಾವು ದೇವಮಾನವರು ಅಂತ ಹೇಳೋರು ಎಲ್ಲಿ ಹೋದರು, ಈ ಗಡ್ಡ ಬಿಟ್ಟವರು ಎಲ್ಲಿ ಹೋದರು, ಈ ಕೂದಲು ಬಿಟ್ಟವರು ಎಲ್ಲಿ ಹೋದರು, ನಾನಾ ರೀತಿ ವಿಭೂತಿ ಹಂಚಿಕೊಳ್ಳೋರು ಎಲ್ಲಿ ಹೋದರು, ದೊಡ್ಡ ದೊಡ್ಡ ಮಾಳೆಗಳನ್ನು ಹಾಕಿಕೊಳ್ಳೋರು ಎಲ್ಲಿ ಹೋದರು, ನಾನಂಥವನು ನಾನು ಇಂಥವನು ಅಂತ ನಾನಾ ರೀತಿ ನಾಟಕ ಆಡುವ ದೇವಮಾನವರುಗಳು ಎಲ್ಲಿ ಹೋದರು. ಸರ್ವನಾಶ ಮುದ್ರಿಕೊಳ್ಳಬೇಕಾಗಿದೆ. ಅದು ಇವತ್ತು ಕೂಡ ಈ ಸಮಯದಲ್ಲಿ ಕೂಡ ದೇವರ ಕೋಪಕ್ಕೆ ಗುರಿಯಾಗಬೇಕಾಗಿದೆ. ಅದು ನೋಡಿ, ಮಠ ಮಂದಿರಗಳು, ದೇವಸ್ಥಾನಗಳು, ಚರ್ಚ್ಗಳು, ಮಸೀದಿಗಳು, ಯಾವುದ್ಯಾವುದೋ ಮಠಗಳು ತೀರಾ ಕೊಚ್ಚಿ 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 ಸರ್ವನಾಶವಾಗಿ ಹೋಗುವಂಥದ್ದು ಇದುವೇ. ನಮಗೆ ಸ್ತೋತ್ರವಾಗಲಿ. ಆಗ ಸರ್ವ ಸೃಷ್ಟಿಕರ್ತನಾದ ದೇವರ ನಾಮದ ಮುಂದೆ ನಾವು ಮೊಣಕಾಲು ಊರಿ ಎರಡು ಕೈಗಳನ್ನು ಎತ್ತಿ ಅಥವಾ ಎದೆಯ ನಮ್ಮ ಹೃದಯದ ಮುಂದೆ ಎರಡು ಕೈಗಳನ್ನು ಜೋಡಿಸಿ ಕೈ ಮುಗಿದು ನಾವು ದೇವರಿಗೆ ನಮ್ಮ ಜೀವಿತದಲ್ಲಿ ಮಾಡಿದ ಉಪಕಾರಗಳಿಗಾಗಿ ನಾವು ದೇವರನ್ನು ಕೊಂಡಾಡಬೇಕು ಅಂತ ಈ ಕೀರ್ತನೆ ನಮಗೆ ತಿಳಿಯಪಡಿಸುವಂಥದ್ದು. ದೇವರ ನಮಗೆ ಸ್ತೋತ್ರವಾಗಲಿ. ಹಾಲೆಲೂಯ. ಹಾಗೆ 4ನೇ ವಚನ, 66:4 ಸರ್ವ ಭೂನಿವಾಸಿಗಳು ನಿನಗೆ ಎರಗಿ ಭಜಿಸುತ್ತಾ ನಿನ್ನ ನಾಮವನ್ನು ಕೀರ್ತಿಸುವರು ಎಂದು ಭಿನ್ನಯಿಸಿರಿ. ಆಗ ದೇವರು ಯಾರನ್ನು ಆಯ್ಕೆಗೊಳ್ಳುತ್ತಾರೋ, ಯಾರನ್ನು ಆರಿಸಿಕೊಳ್ತಾರೋ, ಯಾರು ದೇವರಿಗೆ ಬೇಕೋ ಅವರು ಮಾತ್ರ ಏನಾಗ್ತಾರೆ, ಇಲ್ಲಿ ದೇವರನ್ನು ಸ್ತುತಿಸಿ ಕೊಂಡಾಡ್ತಾರೆ. ದೇವರ ನಾಮವನ್ನು ನಾನು ಮುಂದೆ ಹೀಗೆ ಆಗಿದ್ದೆ, ಈಗ ನನ್ನ ದೇವರು ಅಂತ ಕಷ್ಟ ಸಂಕಟ ದುಃಖ ಶಾಪದಿಂದ ವಿಮೋಚನೆಯನ್ನು ಗೊಳಿಸಿದ್ದಾರಪ್ಪ, ದೇವರು ದರ್ಶನ ಕೊಟ್ಟಿದ್ದಾರೆ, ನಾನು ನಡೆಸ್ತಾ ಇದ್ದಾರೆ ಅಂತೇಳಿ ಅಂಥವ್ರು ಏನು ಮಾಡಬೇಕು, ವಿಶೇಷವಾಗಿ ದೇವರನ್ನು ಕೊಂಡಾಡಬೇಕು. ಅದು ದೇವರೇ ಆ ಕಾರ್ಯವನ್ನು ಮಾಡುವವರು ಆಗಿದ್ದಾರೆ. ದೇವರ ನಾಮವನ್ನು ತಿಳಿಸುವಂಥದ್ದು ಆಯಾ ಜನಗಳು ಆಯಾ ಗ್ರಂಥಗಳ ಮೂಲಕ ದೇವರಿಂದ ಆಯ್ಕೆಗೊಂಡವರು ಮಾತ್ರ ಅದನ್ನು ಸಾಕ್ಷಿ ಕೊಡ್ತಾರೆ, ತಿಳಿಸ್ತಾರೆ, ದೇವರನ್ನು ಕೊಂಡಾಡ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 5ನೇ ವಚನ 66:5 ಬನ್ನಿರಿ, ದೇವರ ಕಾರ್ಯಗಳನ್ನು ನೋಡಿರಿ, ಆತನ ಆಳಿಕೆ ನರರಲ್ಲಿ ಭಯ ಹುಟ್ಟಿಸತಕ್ಕದಾಗಿದೆ. ಬನ್ನಿರಿ, ದೇವರ ಕಾರ್ಯಗಳನ್ನು ನೋಡಿರಿ. ದೇವರ ನಾಮಕ್ಕೆ ಸ್ತೋತ್ರ. ಸರ್ವ ಸೃಷ್ಟಿಯನ್ನು ನೋಡಿ, ಆದಿಕಾಂಡ 1ನೇ ಅಧ್ಯಾಯದಲ್ಲಿ ಸರ್ವ ಸೃಷ್ಟಿ, ಭೂಮಿಯಲ್ಲಿರೋದು ಎಲ್ಲ ವಸ್ತುಗಳು, ಭೂಮಿಯ ಕೆಳಗಡೆ ಇರುವಂಥ ಎಲ್ಲ ವಸ್ತುಗಳು, ಸಮುದ್ರವನ್ನು ತೀರಿಸಿರುವಂಥ ಎಲ್ಲ ವಸ್ತುಗಳನ್ನು, ಮೇಲೆ ಆಕಾಶಗಳಿಗೆ ಸೂರ್ಯ ಚಂದ್ರ ನಕ್ಷತ್ರ ಮೋಡ, ಒಂದು ಮಳೆಯನ್ನು ಸುರಿಯುವಂಥದ್ದು, ಆಕಾಶದ ಮೇಲೆ ಈಗಲೂ ನೀರಿದೆ. ಇದು ಆದಿಕಾಂಡ 1ನೇ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಎಲ್ಲ ಗ್ರಂಥಗಳಲ್ಲಿ ಕೂಡ ಇದು ಬರೆಯಲ್ಪಟ್ಟಿದೆ. ಪರಲೋಕ ಎಲ್ಲಿದೆ, ಕೈಲಾಸ ಎಲ್ಲಿದೆ, ವೈಕುಂಠ ಎಲ್ಲಿದೆ, ಆ ಪರಮಾತ್ಮ ಭಗವಂತ ಎಲ್ಲಿದ್ದಾರೆ, ಯೇಸು ಕ್ರಿಸ್ತ ಎಲ್ಲಿದ್ದಾನೆ, ಸರ್ವೇಶ್ವರ ಎಲ್ಲಿದ್ದಾನೆ, ಪರಮೇಶ್ವರ ಎಲ್ಲಿದ್ದಾನೆ, ಜಗದೀಶ ಎಲ್ಲಿದ್ದಾನೆ, ಶ್ರೀಮನ್ನಾರಾಯಣ ಎಲ್ಲಿದ್ದಾನೆ, ಶ್ರೀನಿವಾಸ ಎಲ್ಲಿದ್ದಾನೆ, ಅಲ್ಲಾಹ್ ಅಕ್ಬರ್ ಎಲ್ಲಿದ್ದಾನೆ, ಎಲ್ಲ ಒಂದೇ ಹೆಸರುಗಳು ಮಾತ್ರ. ದೇವರೊಬ್ಬನೇ ಆತನು ಎಲ್ಲಿದ್ದಾನೆ, ಆಕಾಶದ ಮೇಲೆ ಜಲರಾಶಿಯ ಮೇಲೆ ವಾಸ ಮಾಡುವವನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯ. ಹಾಗೆ ಸರ್ವ ಭೂ ನಿವಾಸಿಗಳು ನಿನಗೆ ಎರಗಿ ಭಜಿಸುತ್ತಾ ನಿನ್ನ ನಾಮವನ್ನು ಕೀರ್ತಿಸುವರು ಎಂದು ಭಿನ್ನಯಿಸಿರಿ. ಹಾಗೆ ದೇವರ ನಾಮಕ್ಕೆ ಮಾತ್ರ
ಅಂಥವರು ಮಾತ್ರ ದೇವರನ್ನು ಕೊಂಡಾಡಲು ಸಾಧ್ಯ. ಇಲ್ಲದಿದ್ದರೆ ಸ್ವಲ್ಪ ದಿವಸ ಪ್ರಾರ್ಥಿಸ್ತಾರೆ, ಕೊಂಡಾಡ್ತಾರೆ, ಆಮೇಲೆ ಅವರು ತಿರುಗಿ ಲೋಕದ ವಿಷಯಗಳಿಗೆ ಹೋಗ್ತಾರೆ. ಅಲ್ಲಿ ದೇವರನ್ನು ದೇವರು ಅವರನ್ನು ಆರಿಸಿಕೊಳ್ಳಲಿಲ್ಲ. ಪ್ರಾಪಂಚಿಕದ ಕಡೆಗೆ ತಿರುಕೊಳ್ಳೋರು, ದೇವಮಾನವರು ಹೇಳಿಕೊಳ್ಳೋರು, ನಾವು ಸೇವಕರುಗಳು ಅಂತ ಹೇಳಿಕೊಳ್ಳೋರು, ದೇವರಿಂದ ಆಯ್ಕೆಗೊಂಡವರು ಹಿಂದಿನ ಜೀವಿತಕ್ಕೆ ತಿರುಗಿ ಹೋಗುವುದೇ ಇಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದ್ದರಿಂದ ದೇವರಿಂದ ಆಯ್ಕೆಗೊಂಡವರಾದಂಥ ನಾವು ಅವರ ನಾಮಕ್ಕೆ ನಾವು ಒಂದು ಯೋಗ್ಯತೆಯನ್ನು ಸಲ್ಲಿಸುತ್ತಾ, ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸುತ್ತಾ, ದೇವರಿಗೆ ಒಂದು ನಮಸ್ಕಾರವನ್ನು ಹೇಳುತ್ತಾ, ಧನ್ಯವಾದ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ನಾವು ದೇವರನ್ನ ಸಂತೋಷಪಡಿಸುವವರಾಗಬೇಕು, ಕೊಂಡಾಡಬೇಕು. ಇದು ನಾಳೆಗೂ ಮುಂದುವರಿಯುವುದು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ. ಇವತ್ತಿನ ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಯಪಡಿಸಿದ್ದಕ್ಕಾಗಿ ಸ್ತೋತ್ರ. ಅದನ್ನು ಕೂಡ ಚೆನ್ನಾಗಿ ಕೇಳಿ ತಿಳಿದುಕೊಂಡು ಅರ್ಥ ಮಾಡಿಕೊಳ್ಳಲು ಬೇಕಾದ ವಿಶೇಷವಾದ ಜ್ಞಾನವನ್ನು ಅವರಿಗೆ ಅನುಗ್ರಹಿಸಿರಿ. ಅವರ ಮಕ್ಕಳಿಗೂ ಅವರು ಇದನ್ನೇ ತಿಳಿಸಿ ನಿಮ್ಮ ಚಿತ್ತಾನುಸಾರ ಇತರರಿಗೆ ಸಾಕ್ಷಿಗಳಾಗುವಂತೆ ಮಾಡಿರಿ. ಅದು ಮಾತ್ರವಲ್ಲ ಸ್ವಾಮಿ, ನಾನು ಕೂಡ ಪ್ರತಿ ದಿವಸ ಹೆಚ್ಚೆಚ್ಚಾಗಿ ಮತ್ತು ನಿಮ್ಮನ್ನು ತಿಳಿದುಕೊಳ್ಳುವಂತೆ ನೀವು ಮಾಡಿದ್ದಕ್ಕಾಗಿ ಸ್ತೋತ್ರ. ನನ್ನ ಮೂಲಕ ನಿಮ್ಮ ಚಿತ್ತಾನುಸಾರ ಯೂಟ್ಯೂಬ್ ಮೂಲಕ ನೀವು ತಿಳಿಯಪಡಿಸ್ತಾ ಬರ್ತಾ ಇದ್ದೀರಿ. ಯಾರು ನಿಮ್ಮ ಮೇಲೆ ಸರಿಯಾದ ಭರವಸೆಯನ್ನು ಇಟ್ಟು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಲು ಮನಸ್ಸು ಮಾಡ್ತಾರೋ ಅವರಲ್ಲಿ ನೀವು ಹೇರಳವಾಗಿ ಅವರನ್ನು ಆಶೀರ್ವದಿಸಿರಿ, ಸಾಕ್ಷಿಗಳಾಗಿ ಮಾರ್ಪಡಿಸಿರಿ. ನಿಮ್ಮ ಪ್ರೀತಿ ಸಹಾಯ ಇಲ್ಲದೆ ಯಾರೂ ಸಾಕ್ಷಿಗಳಾಗಲು ಸಾಧ್ಯವಿಲ್ಲ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ಧನ್ಯವಾದಗಳು. ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಎಲ್ಲ ರೀತಿಯಲ್ಲೂ ಹೇರಳವಾಗಿ ಆಶೀರ್ವದಿಸಲಿ.